ಎಲ್ಲರಿಗೂ ನಮಸ್ಕಾರ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳಿ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಅದೇ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ರೀಲನ್ನು ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಹೇಳಿ ನೋಡುವ. ನಿಮಗೆಲ್ಲ ಗೊತ್ತಿರ್ಬೋದು, ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಕೂಡ ಎರಡು ಟೈಪ್ ಇದೆ. ಒಂದು ನಮ್ಮದು ಪರ್ಸ್ನಲ್ ಇದೆ, ಮತ್ತೊಂದು ಪಬ್ಲಿಕ್ ಅಕೌಂಟ್ ಅಂತ ಇದೆ. ಇದಲ್ಲದೆ ಇನ್ನೊಂದು ಅಕೌಂಟ್ ಇದೆ, ಅದಕ್ಕೆ ನಾವು ಪ್ರೊಫೆಷನಲ್ ಅಕೌಂಟ್ ಅಂತ ಹೇಳ್ತೇವೆ. ಸೊ ಸಪೋಸ್ ನೀವು ಒಂದು ವೇಳೆ ಪರ್ಸ್ನಲ್ ಅಕೌಂಟನ್ನು ಮಾಡಿದರೆ ನಿಮ್ಮ ರೀಚ್ ನಿಮ್ಮ ಫ್ರೆಂಡ್ಸಿಗಷ್ಟೇ ಸೀಮಿತ ಇರ್ತದೆ. ನೀವೇನಾದರೂ ಪ್ರೊಫೆಷನಲ್ ಅಕೌಂಟ್ ಮಾಡಿದ್ರಿ ಅಂತ ಹೇಳಿದರೆ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅವರಿಗೆ ವಿಡಿಯೋ ರೀಚ್ ಆಗ್ತದೆ, ಅದರೊಟ್ಟಿಗೆ ಫ್ರೆಂಡ್ಸ್ ಅಲ್ಲದವರಿಗೂ ಕೂಡ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ ರೀಚ್ ಮಾಡಿಸ್ತದೆ. ಸೊ ಇದರಿಂದ ಏನಾಗುತ್ತೆ ಹೇಳಿದರೆ ಫಾಲೋವರ್ಸ್ ಸಂಖ್ಯೆ ಭಾರಿ ಬೇಗ ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ. ಸೊ ಅದನ್ನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಪರ್ಸನಲ್ ಅಕೌಂಟನ್ನೇ ನೀವು ಪ್ರೊಫೆಷನಲ್ ಅಕೌಂಟ್ ಆಗಿ ಕನ್ವರ್ಟ್ ಮಾಡ್ಬೋದು. ಅದು ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗುವ. ನಾವು ಲಾಸ್ಟ್ ಟೈಮ್ ಕ್ರಿಯೇಟ್ ಮಾಡಿದಂಥ ಇನ್ಸ್ಟಾಗ್ರಾಮ್ ಅಕೌಂಟು ನಾನೀಗ ಫಸ್ಟ್ ಓಪನ್ ಮಾಡ್ಕೊಂಡಿದ್ದೇನೆ. ಸೊ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಆದಮೇಲೆ ಇಲ್ಲಿ ಲಾಸ್ಟಲ್ಲಿ ನಿಮಗೆ ಆ್ಯಕ್ಚುಲಿ ಪ್ರೊಫೈಲ್ ಪಿಕ್ಚರ್ ಕಾಣ್ತಾ ಉಂಟಲ್ಲ, ಇದನ್ನು ಬಂದು ಒಂದು ಸಲ ಕ್ಲಿಕ್ ಮಾಡಿದರೆ ಆಯಿತು. ಪ್ರೊಫೈಲ್ ಪಿಕ್ಚರನ್ನು ಕ್ಲಿಕ್ ಮಾಡಿದ ಮೇಲೆ ನೋಡಿ ಈ ಥರ ಒಂದು ಆಪ್ಷನ್ ಓಪನ್ ಆಗುತ್ತೆ. ಈ ಥರ ಒಂದು ವಿಂಡೋ ಓಪನ್ ಆದಮೇಲೆ ಟಾಪ್ ರೈಟಲ್ಲಿ ಇಲ್ಲಿ 3 ಲೈನ್ಸ್ ಇದೆಯಲ್ಲ, ಇದನ್ನು ಫಸ್ಟ್ ಓಪನ್ ಮಾಡ್ಕೊಳ್ಬೇಕು. 3 ಲೈನನ್ನು ಕ್ಲಿಕ್ ಮಾಡಿಬಿಟ್ಟು ಫಸ್ಟ್ ನಿಮ್ಮ ಅಕೌಂಟ್ ಯಾವ ಫಾರ್ಮ್ಯಾಟಲ್ಲಿದೆ ಅಂತ ನೋಡ್ಕೊಳ್ಳಿ. ನಿಮ್ಮ ಅಕೌಂಟ್ ಒಂದು ವೇಳೆ ಪರ್ಸನಲ್ ಅಕೌಂಟ್ ಆಗಿದ್ದರೆ ಇಲ್ಲೇ ತೋರಿಸ್ತದೆ ಅಕೌಂಟ್ ಪ್ರೈವಸಿ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ನೋಡಿ. ಇಲ್ಲಿ ಆ್ಯಕ್ಚುಲಿ ಪ್ರೈವೇಟ್ ಅಕೌಂಟ್ ಆಗಬೇಕು ಅಂತ ಹೇಳಿದರೆ ನೀವು ಇಲ್ಲಿರುವಂಥ ಐಕನನ್ನು ಆನ್ ಮಾಡಬೇಕಾಗ್ತದೆ. ಇದನ್ನು ಸಪೋಸ್ ನಾನೀಗ ಆನ್ ಮಾಡಿಕೊಂಡ್ರೆ ನನ್ನ ಅಕೌಂಟಿಗೆ ಏನಾಗ್ತದೆ, ಪ್ರೈವೇಟ್ ಅಕೌಂಟ್ ಆಗಿ ಸ್ವಿಚ್ ಆಗ್ತದೆ. ಬಟ್ ನಾನು ಸ್ವಿಚ್ ಮಾಡೋದಿಲ್ಲ, ಆಲ್ರೆಡಿ ನನ್ನ ಅಕೌಂಟ್ ಈಗ ಪಬ್ಲಿಕ್ ಆಗಿ ಉಂಟು. ಸೊ ಅಕೌಂಟ್ ಪಬ್ಲಿಕ್ ಆಗಿದ್ದರೆ ಇದನ್ನು ಫಸ್ಟ್ ಪಬ್ಲಿಕ್ ಮಾಡ್ಕೊಳ್ಳಿ. ಅಕೌಂಟನ್ನು ಪ್ರೈವೇಟ್ ಇದ್ದರೆ ಪಬ್ಲಿಕ್ ಮಾಡ್ಕೊಳ್ಳಿ, ಸ್ವಿಚ್ಚನ್ನು ಆಫ್ ಮಾಡಿದರೆ ಆಯಿತು. ನೆಕ್ಸ್ಟ್ ಸ್ವಲ್ಪ ಬ್ಯಾಕ್ ಬಂದುಬಿಟ್ಟು ಇಲ್ಲೇ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಅಕೌಂಟ್ಸ್ ಆ್ಯಂಡ್ ಟೂಲ್ಸ್ ಅಂತ ಒಂದು ಆಪ್ಷನ್ ಇರ್ತದೆ. ಅಕೌಂಟ್ ಟೈಪ್ ಆ್ಯಂಡ್ ಟೂಲ್ಸ್ ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದಲ್ಲ, ಅಕೌಂಟ್ ಟೈಪ್ ಆ್ಯಂಡ್ ಟೂಲ್ಸ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಸೊ ಅಕೌಂಟ್ ಟೈಪ್ ಆ್ಯಂಡ್ ಟೂಲ್ಸ್ ಇರುವಂಥ ಆಪ್ಷನನ್ನು ನೀವು ಫಸ್ಟಿಗೆ ಟಿಕ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಈ ಆಪ್ಷನನ್ನು ಟಿಕ್ ಹಾಕ್ಕೊಳ್ಳಿ. ಸೊ ಇಲ್ಲಿ ನೆಕ್ಸ್ಟ್ ನಮ್ಮ ಹತ್ರ ಇಲ್ಲಿ ಡೈರೆಕ್ಟಾಗಿ ಅವರೇ ಕೇಳ್ತಾರೆ ಸ್ವಿಚ್ ಟು ಪ್ರೊಫೆಷ್ನಲ್ ಅಕೌಂಟ್ ಅಂತ ಹೇಳಿ ಫಸ್ಟ್ ಆಪ್ಷನ್. ಅಂದರೆ ಒಂದು ವೇಳೆ ಇದೇ ಅಕೌಂಟನ್ನು ನೀವು ಒಂದು ವೇಳೆ ಪ್ರೊಫೆಷ್ನಲ್ ಅಕೌಂಟಾಗಿ ಏನಾದರೂ ಸ್ವಿಚ್ ಮಾಡಬೇಕು ಅಂತ ಇದ್ದರೆ ನೀವು ಡೈರೆಕ್ಟಾಗಿ ಇಲ್ಲೇ ಬಂದುಬಿಟ್ಟು ಟಿಕ್ ಹಾಕಿದರೆ ಆಯಿತು. ಸಪೋಸ್ ಬೇರೊಂದು ಅಕೌಂಟ್ ನೀವು ಕ್ರಿಯೇಟ್ ಮಾಡಬೇಕು, ನಿಮಗೆ ಪ್ರೊಫೆಷ್ನಲ್ ಅಕೌಂಟಾಗಿ ಬೇರೆ ಅಕೌಂಟ್ ಬೇಕು ಅಂತ ಹೇಳಿದರೆ ನೀವು ಅಲ್ಲೇ ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ ನೋಡಿ, ಆ್ಯಡ್ ಎ ನ್ಯೂ ಪ್ರೊಫೆಷ್ನಲ್ ಅಕೌಂಟ್ ಅಂತ ಹೇಳಿ, ಅದನ್ನು ಕ್ಲಿಕ್ ಮಾಡಿದರೆ ಆಯಿತು. ಈಗ ನಾನೇನು ಮಾಡ್ತೇನೆ, ಈಗ ಪ್ರೆಸೆಂಟ್ ಇರುವಂಥ ಅಕೌಂಟನ್ನೇ ನಾನು ಪ್ರೊಫೆಷ್ನಲ್ ಅಕೌಂಟಾಗಿ ಕನ್ವರ್ಟ್ ಮಾಡ್ತೇನೆ. ಸೊ ಅದಕ್ಕೆ ನಾನೇನು ಮಾಡ್ತೇನೆ, ಫಸ್ಟ್ ಇದು ಆಪ್ಷನನ್ನೇ ನಾನು ಟಿಕ್ ಹಾಕೊಳ್ತೇನೆ, ಸ್ವಿಚ್ ಟು ಪ್ರೊಫೆಷ್ನಲ್ ಅಕೌಂಟ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ, ಇದನ್ನು ಟಿಕ್ ಹಾಕಿದರೆ ಆಯಿತು. ಸೊ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹತ್ರ ಮಲ್ಟಿಪಲ್ ಆಪ್ಷನ್ ಇದೆ ನೋಡಿ, ನಿಮ್ಮನ್ನು ನೀವು ಹೇಗೆ ಡಿಸ್ಕ್ರೈಬ್ ಮಾಡ್ತೀರಿ ಅಂತ ಕೇಳ್ತಾರೆ. ಅಂದರೆ ನೀವು ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಯಾವ ಥರದ ಕಂಟೆಂಟನ್ನು ಹಾಕಬೇಕು ಅಂತಿದ್ದೀರಿ ಅದಕ್ಕೆ ರಿಲೇಟೆಡ್ ಆಗಿ ಯಾವುದಾದ್ರೂ ಒಂದು ಸೆಗ್ಮೆಂಟನ್ನು ನೀವೀಗ ಚೂಸ್ ಮಾಡಬೇಕು. ಸಪೋಸ್ ನೀವು ಒಂದು ವೇಳೆ ಚಿತ್ರ ಬಿಡಿಸೋದಿದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ವಿಡಿಯೋ ಮಾಡೋದಿದ್ರೆ ನೀವು ಡೈರೆಕ್ಟಾಗಿ ಆರ್ಟಿಸ್ಟ್ ಅಂತ ಇದೆ ನೋಡಿ ಅದಕ್ಕೆ ಹಾಕಿದರೆ ಆಯಿತು. ನೀವು ಸಿಂಗಿಂಗ್ ಅಥವಾ ಮ್ಯೂಸಿಷಿಯನ್ ಆಗಿದ್ದರೆ ಅದು ಸೆಕೆಂಡ್ ಇದರಲ್ಲಿ ಬರ್ತದೆ, ಬ್ಲಾಗರ್ ಆಗಿದ್ದರೆ ಅದು ಥರ್ಡ್ ಇದರಲ್ಲಿ. ಅದೇ ರೀತಿ ಮಲ್ಟಿಪಲ್ ಆಪ್ಷನ್ ಇದೆ ನಿಮ್ಮ ಹತ್ರ. ನೀವು ಸಪೋಸ್ ಡಿಜಿಟಲ್ ಕ್ರಿಯೇಟರ್ ಆಗಿದ್ದರೆ ಇಲ್ಲಿ ಆಪ್ಷನ್ ಇದೆ ನೋಡಿ. ಸಪೋಸ್ ಎಜುಕೇಷನ್ ಏನಾದರೂ ಕೊಡ್ತಾ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂಥ ರೀಲ್ಸನ್ನು ಏನಾದರೂ ಅಪ್ಲೋಡ್ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿದರೆ ಅದರ ಆಪ್ಷನ್ ಕೂಡ ಉಂಟು. ನೀವು ಇಲ್ಲಿ ಎಜುಕೇಷನ್ ಅಂತ ಹೇಳಿ ಟಿಕ್ ಹಾಕೊಂಡ್ರೆ ಆಯಿತು. ಎಜುಕೇಷನ್ ರಿಲೇಟೆಡ್ ಆದ ಕಂಟೆಂಟನ್ನು ನೀವು ಆ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಹಾಕಬೇಕು. ಸೊ ಇಲ್ಲಿ ಒಂದು ವಿಷಯ ಗಮನದಲ್ಲಿ ಇಟ್ಕೊಳ್ಳಿ, ಯಾವುದೇ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಬೇರೆ ಬೇರೆ ರೀತಿಯಾದಂಥ ಸೆಗ್ಮೆಂಟ್ ಇದ್ದು ವಿಡಿಯೋವನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಕೆಲವೊಂದು ಸಲ ನಾವು ಕಾಮಿಡಿ ಹಾಕಿ ಒಂದು ಕಡೆ ಎಜುಕೇಷನ್ ಎಲ್ಲ ಕೂಡ ಒಂದಕ್ಕೆ ಹಾಕ್ತಾ ಹೋದರೆ ನಿಮಗೆ ಫಾಲೋವರ್ಸ್ ಅಷ್ಟು ಬೇಗ ಫಾಲೋ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಎಲ್ಲ ಮಿಕ್ಸಪ್ ಆಗಿರ್ತದೆ ಕಂಟೆಂಟ್ಸ್. ಸೊ ಹಾಗಾಗಿ ಒಂದು ಸೆಗ್ಮೆಂಟ್ ಇದ್ದು ವಿಡಿಯೋವನ್ನು ಒಂದು ಟೈಪ್ ಇದು ಇನ್ಸ್ಟಾಗ್ರಾಮಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗಿ. ಸೊ ಇದರಿಂದ ರೀಚ್ ಕೂಡ ಜಾಸ್ತಿ ಆಗುತ್ತೆ. ನೀವು ಏನು ಕಂಟೆಂಟ್ ಹಾಕ್ತಿದ್ದೀರಿ ಅದಕ್ಕೆ ಸಂಬಂಧಪಟ್ಟವರಿಗೆ ಆ ವಿಡಿಯೋನ ಈ ಇನ್ಸ್ಟಾಗ್ರಾಮ್ ಸಜೆಷನ್ ಕೊಡಲಿಕ್ಕೂ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೇನೆ, ಈಗ ನಾನೊಂದು ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಚಾನಲನ್ನು ಈಗ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಹಾಗಾಗಿ ನಾನು ಇಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಇಲ್ಲಿ ಚೂಸ್ ಮಾಡಬೇಕಾದ್ರೆ ಎಜುಕೇಷನನ್ನು ಟಿಕ್ ಹಾಕೊಳ್ತೇನೆ. ಎಜುಕೇಷನನ್ನು ಟಿಕ್ ಹಾಕೊಳ್ಳಿಕ್ಕೆ ಏನು ಮಾಡಬೇಕು ನಾವು, ಫಸ್ಟ್ ಇಲ್ಲಿ ಎಜುಕೇಷನ್ ಅಂತ ಇದೆ ನೋಡಿ, ಇದರ ಎದುರುಗಡೆ ಇರುವಂಥ ರೌಂಡ್ ಡಾಟ್ ಇದೆಯಲ್ಲ ಅದನ್ನು ಒಮ್ಮೆ ಟಿಕ್ ಹಾಕಿದರೆ ಆಯಿತು. ಆಗ ಅಲ್ಲಿ ಸೆಲೆಕ್ಷನ್ ಆಗುತ್ತೆ ಅದರದ್ದು. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಇಲ್ಲಿ ಸ್ವಿಚ್ ಟು ಪ್ರೊಫೆಷ್ನಲ್ ಅಕೌಂಟ್ ಅಂತ ಇದೆ ನೋಡಿ, ಇದನ್ನು ಟಿಕ್ ಹಾಕೊಳ್ತೇನೆ. ಸ್ವಲ್ಪ ಲೋಡಿಂಗ್ ತಗೊಳ್ತದೆ, ಸ್ವಲ್ಪ ಲೋಡಿಂಗ್ ತಗೊಂಡು ಇದು ಎಜುಕೇಷನ್ ಇದು ಪ್ರೊಫೆಷ್ನಲ್ ಅಕೌಂಟಿಗೆ ಸ್ವಿಚ್ ಆಗ್ತದೆ. ಸ್ವಲ್ಪ ವೆಯ್ಟ್ ಮಾಡುವ. ನೆಕ್ಸ್ಟ್ ಇಲ್ಲಿ ಬರ್ತಾ ಉಂಟು ನೋಡಿ, ನಮ್ಮದು ಬಿಸ್ನೆಸ್ಸಾ ಅಥವಾ ಕ್ರಿಯೇಟರ್ ಅಂತ ಹೇಳಿ ಕೇಳ್ತಿದ್ದಾರೆ. ಸಪೋಸ್ ನೀವು ಒಂದು ವೇಳೆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಾಗಿ ಅಕೌಂಟ್ ಮಾಡೋದಿದ್ರೆ ಇದನ್ನು ಕೊಡ್ಬೋದು. ನಾನೀಗ ಕ್ರಿಯೇಟರ್ ಇಂಡಿವಿಜುವಲ್ ಆಗಿ ನೀವು ಅಕೌಂಟ್ ಮಾಡುವ ಕಾರಣ ನೀವು ಕ್ರಿಯೇಟರ್ ಅಂತಲೇ ಕೊಡಿ. ನಿಮ್ಮ ಅಕೌಂಟ್ ರೀಚಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ, ರೀಚ್ ಸಿಗ್ತದೆ ನಿಮಗೆ. ಸೊ ನೀವೆಲ್ಲ ಏನು ಮಾಡಿ ಅಂತ ಹೇಳಿದರೆ ಕ್ರಿಯೇಟರನ್ನು ಟಿಕ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಅಂತ ಹೇಳಿ ಟಿಕ್ ಹಾಕ್ಕೊಳ್ಳಿ.
ಪ್ರಮೋಷನಲ್ ಇಮೇಲ್ ಇದಕ್ಕೆ ಸಂಬಂಧಪಟ್ಟಾಗಿ ಒಂದಿದೆ ಆಪ್ಷನ್, ಇದನ್ನು ಕೂಡ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಬಂದದ್ದೆಲ್ಲ ಕೂಡ ನೆಕ್ಸ್ಟ್ ಕೊಟ್ಟು ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಪ್ರೊಫೆಷನಲ್ ಅಕೌಂಟಿಗೆ ಸಂಬಂಧಪಟ್ಟಾಗೆ ನೀವು ಇಲ್ಲಿ 8 ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಅವರು ತೋರಿಸ್ತಿದ್ದಾರೆ ನೋಡಿ, ಟೋಟಲ್ 8 ಸ್ಟೆಪ್ಪನ್ನು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅಂದರೆ 0 ಈಗ ಆ್ಯಕ್ಚುಲಿ ಕಂಪ್ಲೀಟ್ ಆಗಿರೋದು 0 ಸ್ಟೆಪ್, ಸೊ 8 ಸ್ಟೆಪ್ ಆಗಬೇಕು. ಇಲ್ಲಿ ಕೆಳಗಡೆ ಒಂದೊಂದೇ ಆಪ್ಷನ್ ಕೊಟ್ಟಿದ್ದಾರೆ, ಇದೆಲ್ಲವನ್ನು ಕೂಡ ಓಪನ್ ಮಾಡಿಬಿಟ್ಟು ಅಪ್ರೂವ್ ಮಾಡ್ತಾ ಹೋಗಬೇಕು. ಸೊ 8 ಸ್ಟೆಪ್ ಕಂಪ್ಲೀಟ್ ಆಗಬೇಕಾಗುತ್ತೆ. ಸೊ ಇದನ್ನು ಹೇಗೆ ಕಂಪ್ಲೀಟ್ ಮಾಡೋದು, 1 by 1 ಮಾಡ್ತಾ ಹೋಗುವ, ತುಂಬ ಈಸಿ ಇದೆ. ಸೊ ಫಸ್ಟ್ ಏನು ಮಾಡುವ ಅಂತ ಹೇಳಿದರೆ ಕಂಪ್ಲೀಟ್ ಯುವರ್ ಪ್ರೊಫೈಲ್ ಅಂತ ಇದೆ ನೋಡಿ, ಇದನ್ನು ಓಪನ್ ಮಾಡ್ಕೊಳ್ತೇನೆ. ಇಲ್ಲಿ ನೋಡ್ಬೋದು ನೀವು, ನನ್ನ ಹೆಸರಿದೆ ಇದರಲ್ಲಿ, ಆಲ್ರೆಡಿ ಯೂಸರ್ ನೇಮ್ ಇದೆ, ಮತ್ತು ಇಲ್ಲೊಂದು ಬಯೋ ಒಂದು ಬಾಕಿ ಇದೆ, ಅದೊಂದು ರೆಡ್ಡಲ್ಲಿ ತೋರಿಸ್ತಾ ಉಂಟು. ಹಾಗಾಗಿ ನಾವಿಲ್ಲಿ ಬಯೋವನ್ನೇ ಎಂಟರ್ ಮಾಡಬೇಕಾಗುತ್ತೆ. ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾವ ಸೆಗ್ಮೆಂಟಲ್ಲಿ ಓಪನ್ ಮಾಡಿದ್ದು, ನಾನೀಗ ಎಜುಕೇಷನ್ಗೆ ಸಂಬಂಧಪಟ್ಟಾಗೆ. ಸೊ ಹಾಗಾಗಿ ಇಲ್ಲಿ ಬಯೋದಲ್ಲಿ ನಾನು ಎಜುಕೇಷನ್ಗೆ ಸಂಬಂಧಪಟ್ಟಾಗಿ ಒಂದು ಲೈನನ್ನು ಬರೀತೇನೆ ಅಷ್ಟೇ. ಎಜುಕೇಷನ್ ರಿಲೇಟೆಡ್ ಕಂಟೆಂಟ್ಸ್. ಆ್ಯಕ್ಚುಲಿ ಬಯೋದಲ್ಲಿ ನೀವು ಏನೆಲ್ಲ ಹಾಕ್ತೀರ ಅದರ ರಿಲೇಟೆಡ್ ಆಗಿ ಬಹಳ ಉದ್ದವಾಗಿ ಬರಿಬೋದು. ಫಾರ್ ಎಕ್ಸಾಂಪಲ್ ಎಜುಕೇಷನ್, ನಾನು ನೀಟ್ ಬಗ್ಗೆ ಕೊಡ್ತೇನಾ, JEE ಬಗ್ಗೆ ಕೊಡ್ತೇನಾ, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವುದಾದ್ರ ಬಗ್ಗೆ ಇಂಡಿವಿಜುವಲ್ ಆಗಿ ಕೊಡ್ತಾ ಇದ್ದೇನಾ, ಅದನ್ನು ಕೂಡ ಇಲ್ಲಿ ಎಂಟರ್ ಮಾಡಿ ಬಯೋದಲ್ಲಿ ಕೊಡ್ಬೋದು. ಸೊ ಆದಷ್ಟು ಎಂಟರ್ ಆದಮೇಲೆ ಇಲ್ಲಿ ಟಾಪ್ ರೈಟಲ್ಲಿ ನಿಮಗೊಂದು ರೈಟ್ ಮಾರ್ಕ್ ಕಾಣ್ತಾ ಉಂಟಲ್ಲ, ಇದನ್ನು ಟಿಕ್ ಹಾಕೊಳ್ಳಿ. ಸೊ ಇಲ್ಲಿಗೆ ಬಯೋ ಕೂಡ ಸೇವ್ ಆಗುತ್ತೆ. ಇದಿಷ್ಟು ಸೇವ್ ಆದಮೇಲೆ ನಿಮ್ಮದು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ರೈಟ್ ಮಾರ್ಕನ್ನು ಟಿಕ್ ಹಾಕೊಳ್ಳಿ, ಇಮಿಡಿಯೇಟ್ ಆಗಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇರುವಂಥದ್ದು ಒಂದು ಐತೀಗ, ಇನ್ನು 8ರಲ್ಲಿ ಸೆಕೆಂಡ್ ಸ್ಟೆಪ್ ಇದೆ ನೋಡಿ, ಎಕ್ಸ್ಪ್ಲೋರ್ ಟೂಲ್ಸ್. ಸೆಕೆಂಡ್ ಸ್ಟೆಪ್ ಸ್ವಲ್ಪ ಸ್ಕ್ರಾಲ್ ಮಾಡ್ತೀನಿ, ಇಲ್ಲಿ ಗೆಟ್ ಇನ್ಸ್ಪೈರ್ಡ್ ಅಂತ ಇದೆ ನೋಡಿ, ಇದನ್ನು ಟಿಕ್ ಹಾಕೊಳ್ಳಿ. ಸೆಕೆಂಡ್ ಸ್ಟೆಪ್ ಇದಿದೆ. ಸೊ ಇದನ್ನು ಟಿಕ್ ಹಾಕಿದ ಮೇಲೆ ಇಲ್ಲಿ ಕೂಡ ಮಲ್ಟಿಪಲ್ ಆಪ್ಷನ್ ಇದೆ. ಸೊ ಇದನ್ನು ಏನು ಮಾಡಲಿಕ್ಕಿಲ್ಲ, ಜಸ್ಟ್ ಒಮ್ಮೆ ನೋಡೋದು. ಇಲ್ಲಿ ಟಾಪ್ ರೈಟಲ್ಲಿ ರೈಟ್ ಮಾರ್ಕ್ ಇದೆ, ಅದು ಆಲ್ರೆಡಿ ಬ್ಲೂ ಕಲರ್ ಕಾಣ್ತಾ ಉಂಟು. ಸೊ ಇಮಿಡಿಯೇಟ್ ಆಗಿ ಸೆಲೆಕ್ಟ್ ಮಾಡಿದರೆ ಆಯಿತು, ಅದು ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇರುವಂಥದ್ದು ಥರ್ಡ್ ಸ್ಟೆಪ್, ಇಲ್ಲಿ ಗೆಟ್ ಮೆಟಾ ವೆರಿಫೈಡ್ ಅಂತ ಇದೆ. ಸೊ ಇದನ್ನು ಫಸ್ಟ್ ಟಿಕ್ ಹಾಕೊಳ್ಳಿ. ಟಿಕ್ ಹಾಕಿದ ಮೇಲೆ ಸೊ ಇಲ್ಲಿ ನೆಕ್ಸ್ಟ್ ಜಾಯಿನ್ ವೇಟಿಂಗ್ ಲಿಸ್ಟ್ ಫಾರ್ ಮೆಟಾ ವೆರಿಫೈಡ್ ಅಂತ ಇದೆ, ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಥರ್ಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಗ್ರೋ ಯುವರ್ ಆಡಿಯನ್ಸ್ ಅಂತ ಬರ್ತಾ ಉಂಟು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯಕ್ಚುಲಿ ನೀವು ಇನ್ಸ್ಟಾಗ್ರಾಮಿದ್ದು ನಿಮ್ಮ ಅಕೌಂಟಿದ್ದು ಲಿಂಕನ್ನು ಬೇರೆ ಯಾವುದಾದ್ರು ಪ್ಲ್ಯಾಟ್ಫಾರ್ಮ್ಗೆ ಶೇರ್ ಮಾಡಲಿಕ್ಕೆ ಹೇಳ್ತಾ ಉಂಟು. ನಾನಿಲ್ಲಿ ಶೇರ್ ಅಂತ ಹೇಳಿ ಒಂದು ಆಪ್ಷನ್ ಕೊಡ್ತೇನೆ, ಕೊಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೇನೆ ಅಷ್ಟೇ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮತ್ತೆ ಬ್ಯಾಕ್ ಕೊಡ್ತೇನೆ. ನೀವು ಬೇಕಾದರೆ ಮತ್ತೆ ಬೇಕಾದರೂ ಇದನ್ನು ಶೇರ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಮತ್ತೆ ಬ್ಯಾಕ್ ಹೋಗ್ತೇನೆ. ಇಲ್ಲೊಂದು ರೈಟ್ ಮಾರ್ಕ್ ಇಲ್ಲಿ ಬ್ಲೂ ಕಲರ್ ಬಂದಿದೆ. ಸೊ ಇಮಿಡಿಯೇಟಾಗಿ ಟಿಕ್ ಹಾಕಿದರೆ ಆಯಿತು, ಅದಲ್ಲಿಗೆ ಸೇವ್ ಆಗುತ್ತೆ. ಸೊ 4 ಸ್ಟೆಪ್ ಕಂಪ್ಲೀಟ್ ಆಯ್ತು ನಂದು. ನೆಕ್ಸ್ಟ್ ಇಲ್ಲಿ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಇದೆ, ನೆಕ್ಸ್ಟ್ ಸ್ಟೆಪ್. ಸೊ ಫಸ್ಟ್ ಅದನ್ನು ಟಿಕ್ ಹಾಕ್ಕೊಳ್ತೇನೆ. ನೆಕ್ಸ್ಟ್ ಇಲ್ಲಿ ಫಸ್ಟ್ ನೀವು ಕ್ರಿಯೇಟ್ ಮಾಡಬೇಕಾಗ್ತದೆ ಕೆಲವೊಂದು ಪೋಸ್ಟನ್ನು. ನಿಮ್ಮ ಅಕೌಂಟ್ ನೀವು ಫಸ್ಟಿಗೆ ಪ್ರೊಫೆಷನಲ್ ಅಕೌಂಟಾಗಿ ಕನ್ವರ್ಟ್ ಮಾಡಬೇಕಾದ್ರೆ ಕೆಲವೊಂದು ಪೋಸ್ಟನ್ನು ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಸೊ ನಾನೇನು ಮಾಡ್ತೇನೆ, ಇಲ್ಲಿ ಟೋಟಲ್ ಆಗಿ 3 ಪೋಸ್ಟನ್ನು ನೀವು ಮಿನಿಮಮ್ ಅಪ್ಲೋಡ್ ಮಾಡಬೇಕು, ಆಗ ಮಾತ್ರ ಈ ಸ್ಟೆಪ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ನಾನು ಫಸ್ಟ್ 3 ಪೋಸ್ಟನ್ನು ಇಲ್ಲಿ ಅಪ್ಲೋಡ್ ಮಾಡ್ತೇನೆ. ಇಲ್ಲಿ ಕ್ರಿಯೇಟ್ ಪೋಸ್ಟ್ ಅಂತ ಕೆಳಗಡೆ ಆಪ್ಷನ್ ಇದೆ ನೋಡಿ, ಇದನ್ನೇ ಟಿಕ್ ಹಾಕಿದರೆ ಆಯಿತು, ಡೈರೆಕ್ಟಾಗಿ ಅಪ್ಲೋಡ್ ಮಾಡಲಿಕ್ಕೆ ಆಗುತ್ತೆ. ಇಲ್ಲಿ ನಾನು ಕ್ರಿಯೇಟ್ ಪೋಸ್ಟನ್ನು ಟಿಕ್ ಹಾಕ್ತೇನೆ. ಇಲ್ಲಿ ಗ್ಯಾಲರಿಲಿರುವಂಥ ಎಲ್ಲ ವೀಡಿಯೋಗಳು ಮತ್ತು ಫೋಟೋಸ್ ಎಲ್ಲ ನನಗೆ ಇಲ್ಲಿ ಶೋ ಆಗ್ತದೆ. ಯಾವ ಪೋಸ್ಟ್ ನಾನೀಗ ಅಪ್ಲೋಡ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ, ಟಾಪ್ ರೈಟಲ್ಲಿ ನೆಕ್ಸ್ಟ್ ಅಂತ ಹೇಳಿ ಆಪ್ಷನ್, ಇದನ್ನು ಟಿಕ್ ಹಾಕ್ಕೊಳ್ತೇನೆ. ಸೊ ಒಂದು ಈ ಥರ ಪೇಜ್ ಓಪನ್ ಆಗುತ್ತೆ. ಏನಾದರೂ ಎಡಿಟಿಂಗ್ ಇದ್ದರೆ ನೀವು ಇಲ್ಲಿ ಎಡಿಟಿಂಗ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಆ್ಯಪಲ್ಲಿ ಇನ್ಬಿಲ್ಟ್ ಎಡಿಟಿಂಗ್ ಕೂಡ ಇದೆ, ಅದರಲ್ಲಿ ಸಣ್ಣ ಪುಟ್ಟ ಎಡಿಟಿಂಗ್ ಕೂಡ ಮಾಡ್ಬೋದು. ಕ್ರಾಪ್ ಮಾಡೋದು, ಅಥವಾ ಏನಾದರೂ ಸೆಂಟೆನ್ಸ್ ಬರೆದು ಅದನ್ನು ಹಾಕುವಂಥದ್ದು, ಅಥವಾ ಬ್ಯಾಕ್ಗ್ರೌಂಡ್ ಕಲರಲ್ಲಿ ಏನಾದರೂ ಸ್ಟಿಕ್ಕರ್ಸ್ ಹಾಕುವಂಥದ್ದು, ಇಂಥದ್ದೆಲ್ಲ ಮಾಡಲಿಕ್ಕಾಗತ್ತೆ. ಇದೆಲ್ಲ ಸೆಟ್ಟಿಂಗ್ಸನ್ನು ಇಲ್ಲಿ ಮಾಡ್ಕೊಳ್ಳಿ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲಿ ಬಾಟಮ್ ರೈಟಲ್ಲಿ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ, ಇದನ್ನು ಟಿಕ್ ಹಾಕಿದರೆ ಆಯಿತು. ಸೊ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆ್ಯಕ್ಚುಲಿ ಕಂಟಿನ್ಯೂ ಅಂತ ಕೊಡಿ. ಈ ಎಡಿಟ್ ಆಪ್ಷನ್ ಯಾಕೆ ಯೂಸ್ ಆಗುತ್ತೆ ಹೇಳಿದರೆ, ನೀವು ಯೂಟ್ಯೂಬಲ್ಲಿ ಹೇಗೆ ತಮ್ನೇಲ್ ಹಾಕ್ತೀರಾ ಅದೇ ರೀತಿ ನಿಮ್ಮ ಶಾರ್ಟ್ಸಿಗೆ ತಮ್ನೇಲನ್ನು ಸೆಲೆಕ್ಟ್ ಮಾಡಲಿಕ್ಕೆ ಇರುವಂಥ ಆಪ್ಷನ್ ಅದು. ಸೊ ಈ ಎಡಿಟನ್ನು ಫಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಡೀ ಆ ರೀಲಲ್ಲಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಮೂಮೆಂಟನ್ನು ನೀವು ಶಾರ್ಟ್ಸ್ ಇದು ತಮ್ನೇಲ್ ಆಗಿ ಸೆಲೆಕ್ಟ್ ಮಾಡ್ಬೋದು. ನಾನಿಲ್ಲಿ ಈ ಮೂಮೆಂಟಲ್ಲಿ ಸ್ಟಾಪ್ ಮಾಡ್ತೇನೆ, ಇಲ್ಲಿ ಡನ್ ಅಂತೇಳಿ ಕೊಡ್ತೇನೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ಈ ರೀಲಿಗೆ ಸಂಬಂಧಪಟ್ಟಾಗಿ ಒಂದು ಟೈಟಲನ್ನು ಆ್ಯಡ್ ಮಾಡಿದರೆ ಆಯಿತು. ಸೊ ಏನು ಮಾಡುವ ಅಂತ ಹೇಳಿದರೆ, ಒಂದು ಎಜುಕೇಷನ್ ರಿಲೇಟೆಡ್ ಆದಂಥ ಟೈಟಲನ್ನು ಕೊಡ್ತೇನೆ ನಾನು. ಸೊ ಇದಿಷ್ಟು ಎಂಟ್ರ್ ಆದಮೇಲೆ ರೀಲಿಗೆ ಸಂಬಂಧಪಟ್ಟಾಗಿ ಯಾವುದಾದ್ರೂ ಒಂದು ಟೈಟಲನ್ನು ಕೊಡಿ. ಕೊಟ್ಟ ಮೇಲೆ ಸ್ವಲ್ಪ ಡೌನ್ ಬಾರನ್ನು ಕ್ಲಿಕ್ ಮಾಡಿ ಒಂದು 3 ಡಾಟನ್ನು ಹಾಕಿ ಸ್ವಲ್ಪ ಕೆಳಗೆ ಬಂದುಬಿಟ್ಟು ಆ ರೀಲಿಗೆ ಸಂಬಂಧಪಟ್ಟಾಗಿ ಕೆಲವೊಂದು ಹ್ಯಾಶ್ಟ್ಯಾಗ್ಸನ್ನು ಆ್ಯಡ್ ಮಾಡಿ. ಒಂದು ರೀಲಿಗೆ ಸಂಬಂಧಪಟ್ಟಾಗಿ ಆ್ಯಡ್ ಮಾಡಿ, ಮತ್ತೊಂದು ಆ ಶಾರ್ಟ್ಸಿಗೆ ಸಂಬಂಧಪಟ್ಟಾಗಿ ಆ್ಯಡ್ ಮಾಡಿ. ಯಾಕಂದರೆ ಕೆಲವೊಂದು ಹ್ಯಾಶ್ಟ್ಯಾಗ್ಸ್ ತುಂಬ ವೈರಲ್ ಆಗ್ತದೆ ಅದನ್ನು ಹಾಕಿದ ಕೂಡಲೇ. ಸೊ ಹಾಗಾಗಿ ನೀವಿಲ್ಲಿ ಏನು ಮಾಡಿ ಅಂತ ಹೇಳಿದರೆ, ಶಾರ್ಟ್ಸ್ ಅಂತ ಹೇಳಿಕೊಟ್ಟು ನಾನು ಹ್ಯಾಶ್ಟ್ಯಾಗ್ ಕೊಡ್ತೇನೆ.
ಒಂದು ಶಾರ್ಟ್ಸ್ ಅಂತ ಕೊಡ್ತೇನೆ, ಇನ್ನೊಂದು ಶಾರ್ಟ್ಸ್ ಫೀಡ್ ಅಂತೇಳಿ ಕೊಡ್ತೇನೆ. ಸೊ ನಾನೀಗ 2 ಹ್ಯಾಶ್ಟ್ಯಾಗನ್ನು ಆ್ಯಡ್ ಮಾಡಿದ್ದೇನೆ. ಇಲ್ಲಿ ನೆಕ್ಸ್ಟ್ ಇದಿಷ್ಟು ಕೊಟ್ಟಾದ ನಂತರ ನಾನಿಲ್ಲಿ ನೆಕ್ಸ್ಟ್ ಅಂತೇಳಿ ಕೊಡ್ತೇನೆ. ಸೊ ಇದು ನಂದು ರೀಲ್ ಆ್ಯಕ್ಚುಲಿ ಪೋಸ್ಟ್ ಆಗುತ್ತೆ. ಸೊ ಈ ಥರ ನಾನು 3 ರೀಲನ್ನು ಪೋಸ್ಟ್ ಮಾಡಬೇಕಾಗುತ್ತೆ ನನ್ನ 4th ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಲಿಕ್ಕೆ. ಸೊ ನಾನಿಲ್ಲಿ ನೆಕ್ಸ್ಟ್ ಅಂತ ಹೇಳಿ ಕೊಡ್ತೇನೆ. ನೆಕ್ಸ್ಟ್ ಅಂತ ಹೇಳಿ ಕೊಟ್ಟು ಇಲ್ಲಿ ಶೇರ್ ಅಂತ ಇದೆ ನೋಡಿ ಆಪ್ಷನ್, ಇದನ್ನು ಟಿಕ್ ಹಾಕ್ತೇನೆ. ಸೊ ಈ ರೀಲಿಗೆ ನಂದು ಶೇರ್ ಆಗ್ತದೆ. ಸೊ ಇದು 4th ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಾನೀಗ ಮಾಡ್ತಿರೋದು. ಪರ್ಟಿಕ್ಯುಲರ್ ಆಗಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹೇಗೆ ಅಪ್ಲೋಡ್ ಮಾಡೋದು ಇದನ್ನು ನೆಕ್ಸ್ಟ್ ನೋಡುವ. ಇದು ರೀಲ್ ಅಪ್ಲೋಡ್ ಆದಮೇಲೆ ಮಾತ್ರ ನಮ್ಮದು ಕಂಪ್ಲೀಟ್ ಆಗಿ ಪ್ರೊಫೆಷನಲ್ ಅಕೌಂಟ್ ರೆಡಿ ಆಗ್ತದೆ. ಸೊ ಇಲ್ಲಿ ಅಪ್ಲೋಡ್ ಆಗ್ತಾ ಉಂಟು, ಅದು ಪಬ್ಲಿಕ್ ಆದಮೇಲೆ ಒಮ್ಮೆ 3 ರೀಲನ್ನು ಅಪ್ಲೋಡ್ ಮಾಡಿದ ಮೇಲೆ ನಂದು ಆ್ಯಕ್ಚುಲಿ 4th ಸ್ಟೆಪ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ನು ಉಳಿಯುವಂಥದ್ದು ನೆಕ್ಸ್ಟ್ 5th ಸ್ಟೆಪ್. ಇಲ್ಲಿ ಕೊಟ್ಟಿದ್ದಾರೆ ಅವರೇ ಎಕ್ಸ್ಪ್ಲೋರ್ ಟೂಲ್ಸ್ ಆ್ಯಂಡ್ ಇನ್ಸೈಟ್ಸ್ ಅಂತೇಳಿ. ಇದೇನು ಮಾಡಲಿಕ್ಕಿಲ್ಲ, ಜಸ್ಟ್ ಒಮ್ಮೆ ಓಪನ್ ಮಾಡೋದು, ಇಲ್ಲಿ ಬ್ಲೂ ಕಲರ್ ರೈಟ್ ಮಾರ್ಕ್ ಇದೆಯಲ್ಲ ಇದನ್ನು ಟಿಕ್ ಹಾಕೋದು, ಅಲ್ಲಿಗೆ ಅದು ಕಂಪ್ಲೀಟ್ ಆಗುತ್ತೆ. ಟೆಲ್ ಅಸ್ ಯುವರ್ ಗೋಲ್ಸ್ ಅಂತ ಇದೆ. ಸೊ ಇದನ್ನು ಟಿಕ್ ಹಾಕೊಳ್ಳಿ. ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ ನೋಡಿ. ನಾನು ಆ್ಯಕ್ಚುಲಿ ಇದರಲ್ಲಿ ಫಸ್ಟ್ 2 ಟಿಕ್ ಹಾಕೊಳ್ತೇನೆ, ರೀಚ್ ಮತ್ತು ಮೀಡಿಯಾ ಎಂಗೇಜ್ಮೆಂಟ್ ಅಂತೇಳಿ ಕೊಡ್ತೇನೆ, ನೆಕ್ಸ್ಟ್ ಅಂತೇಳಿ ಕೊಡ್ತೇನೆ. ನೆಕ್ಸ್ಟ್ ಇಲ್ಲಿ ಕಮೆಂಟ್ಸ್ ಮೆಸೇಜಸ್ ಅಂತ ಇದೆ, ಇದನ್ನು ಯಾವ ರೀತಿ ನೀವು ಇಂಟ್ರಾಕ್ಷನ್ ಮಾಡಬೇಕು ಅಂತಿದ್ದೀರಿ ಅದನ್ನು ಟಿಕ್ ಹಾಕೊಳ್ಳಿ. ನೆಕ್ಸ್ಟ್ ಅಂತೇಳಿ ಡನ್ ಅಂತೇಳಿ ಕೊಡಿ, ಆಗ ಇದು ಕೂಡ ಅಲ್ಲಿ ಸೇವ್ ಆಗುತ್ತೆ. ಇಲ್ಲಿಗೆ ನಮ್ಮದು ಕಂಪ್ಲೀಟ್ ಆಗಿ 7 ಸ್ಟೆಪ್ ಕಂಪ್ಲೀಟ್ ಆಯಿತು. 8ಅಲ್ಲಿ ಔಟ್ ಆಫ್ 8ಅಲ್ಲಿ 7 ಸ್ಟೆಪ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇರುವಂಥದ್ದು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ನೀವು ಆ್ಯಡ್ ರನ್ ಮಾಡೋದಾದರೆ ನೆಕ್ಸ್ಟ್ ಒಂದು ಸ್ಟೆಪ್ ಇದೆ. ಸೊ ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ ಮಾಡಿದಂಥ ರೀಲನ್ನು ಬೂಸ್ಟ್ ಮಾಡಲಿಕ್ಕೆ ಅಂತ ಹೇಳಿ ಇರುವಂಥ ಆಪ್ಷನ್ ಇದು. ಈ ಸ್ಟೆಪ್ಪನ್ನು ಸದ್ಯಕ್ಕೆ ಹಾಗೆ ಬಿಟ್ಬಿಡಿ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಕ್ರಾಸ್ ಮಾರ್ಕ್ ಇದೆಯಲ್ಲ ಇದನ್ನು ಕೊಡಿ. ಇಲ್ಲಿಗೆ ನಿಮ್ಮದು ಕಂಪ್ಲೀಟಾಗಿ 8 ಸ್ಟೆಪ್ಪಲ್ಲಿ 7 ಸ್ಟೆಪ್ ಕಂಪ್ಲೀಟ್ ಆಗಿದೆ. ಇದಿಷ್ಟಾದಮೇಲೆ ಇದು ಇನ್ನೊಮ್ಮೆ ಕ್ಲಿಕ್ ಮಾಡಿದ ಕೂಡಲೇ ಹೋಮ್ ಪೇಜಿಗೆ ಬರ್ತದೆ. ನಮಗೆ ಫಸ್ಟಲ್ಲಿ ಏನಾಗಿತ್ತು, ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತೇಳಿ ಬಂದಿರಲಿಲ್ಲ. ಈಗ ನಮ್ಮದರಲ್ಲಿ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂಥೇಳಿ ಆಪ್ಷನ್ ಬಂದಿದೆ. ಅಂದರೆ ಏನರ್ಥ, ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಈಗ ಪ್ರೈವೇಟಿಂದ ಈಗ ಆ್ಯಕ್ಚುಲಿ ಪ್ರೊಫೆಷ್ನಲ್ ಅಕೌಂಟಾಗಿ ಕನ್ವರ್ಟ್ ಆಗಿದೆ ಅಂಥೇಳಿ ಅರ್ಥ. ಸೊ ನಾವೀಗ ಏನು ಮಾಡಬೇಕು ಅಂತ ಹೇಳಿದರೆ ಈ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡನ್ನು ಒಮ್ಮೆ ಕ್ಲಿಕ್ ಮಾಡಬೇಕು. ಇದರಲ್ಲಿ ಆ್ಯಕ್ಚುಲಿ ನಿಮ್ಮ ರೀಲಿಗೆ ಸಂಬಂಧಪಟ್ಟ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಎಷ್ಟು ಜನರಿಗೆ ರೀಚ್ ಆಗಿದೆ ನಿಮ್ಮ ರೀಲ್, ಎಷ್ಟು ಜನ ಲೈಕ್ ಮಾಡಿದ್ದಾರೆ, ಎಷ್ಟು ಜನ ಅದನ್ನು ಶೇರ್ ಮಾಡಿದ್ದಾರೆ, ಇದೆಲ್ಲ ಕೂಡ ಇನ್ಫಾರ್ಮೇಷನ್ ನಿಮಗೆ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡಲ್ಲೇ ತೋರಿಸ್ತದೆ. ಸೊ ಇದರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನೋಡುವ. ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಆಪ್ಷನನ್ನು ಆ ವಿಡಿಯೋದಲ್ಲಿ ನೋಡ್ತಾ ಹೋಗುವ. ಸೊ ಇದಿಷ್ಟು ನಮ್ಮದು ಫಸ್ಟ್ ಕೆಲಸ. ಇದಿಷ್ಟು ಆದಮೇಲೆ ನಾವೇನು ಮಾಡಬೇಕು ಅಂತ ಹೇಳಿದರೆ ಮತ್ತೆ ಪ್ರೊಫೈಲ್ ಫೋಟೋದ ಮೇಲ್ಗಡೆ ಇಲ್ಲಿ 3 ಲೈನ್ ಇದೆಯಲ್ಲ ಇದನ್ನು ಮತ್ತೆ ಟಿಕ್ ಹಾಕ್ಕೊಳ್ಳಿ. ಫಸ್ಟ್ ಟಿಕ್ ಹಾಕಿದ ಮೇಲೆ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಫಸ್ಟಿಗೆ ನಮ್ಮದು ಪ್ರೈವೇಟ್ ಇತ್ತು ಅಕೌಂಟು, ಪಬ್ಲಿಕ್ ಆಯಿತು, ಈಗ ಪ್ರೊಫೆಷ್ನಲ್ ಆಗಿದೆ. ಫಸ್ಟ್ ಏನು ಮಾಡಿ ಅಂತ ಹೇಳಿದರೆ ಇಲ್ಲೇ ಸ್ವಲ್ಪ ಸ್ಕ್ರಾಲ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆಯಿಂದ ಅಕೌಂಟ್ ಪ್ರೈವಸಿ ಅಂತ ಇದೆ, ಕಾಣ್ತಿರ್ಬೋದು ನಿಮಗೆ. ಅಕೌಂಟ್ ಪ್ರೈವಸಿ ಅಂತ ಇದೆ, ಇಲ್ಲಿ ಆ್ಯಕ್ಚುಲಿ ಈಗ ಪಬ್ಲಿಕ್ ಅಂತ ತೋರಿಸ್ತಾ ಉಂಟು. ಸೊ ಈಗ ಅಕೌಂಟು ಪಬ್ಲಿಕ್ ಆಗಿದೆ, ಪ್ರೊಫೆಷ್ನಲ್ ಅಕೌಂಟ್ ಕೂಡ ಆಗಿದೆ. ಈಗ ಜಾಸ್ತಿ ಜನರಿಗೆ ಇದು ರೀಚ್ ಆಗ್ತದೆ ಅಕೌಂಟು. ಸೊ ನೆಕ್ಸ್ಟ್ ಇರುವಂಥದ್ದು ಇಲ್ಲೇ ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಳ್ಳಿ. ಇಲ್ಲಿ ಶೇರಿಂಗ್ ಆ್ಯಂಡ್ ರೀಯೂಸ್ ಅಂತ ಇದೆ ನೋಡಿ, ಶೇರಿಂಗ್ ಆ್ಯಂಡ್ ರೀಯೂಸ್ ಅಂತೇಳಿ ಇದನ್ನು ಫಸ್ಟ್ ಒಮ್ಮೆ ಟಿಕ್ ಹಾಕ್ಕೊಳ್ಳಿ. ಇಲ್ಲಿ ಒಳಗಡೆ ನೋಡಿದರೆ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ, ಎಲ್ಲ ಕೂಡ ಆನ್ ಇರಬೇಕಾಗತ್ತೆ ಇಲ್ಲಿ. ಸೊ ಇಲ್ಲಿ ಈ ಒಂದು ಆಪ್ಷನ್ ಒಳಗಡೆ ಫಸ್ಟ್ ಇರುವಂಥ 4 ಆಪ್ಷನ್ ಕೂಡ ಆನ್ ಇರಬೇಕು. ಇಲ್ಲಿ ಫಸ್ಟ್ ಇರುವಂಥ 4 ಆಪ್ಷನ್ ಆನ್ ಇದೆ, ಪೋಸ್ಟ್ ಇದೆ, ರೀಲ್ ಇದೆ, ಎಲ್ಲ ಕೂಡ ಆನ್ ಇದೆ. ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಈ ಆಪ್ಷನ್ ಎಲ್ಲ ಏನು ಮಾಡುತ್ತೆ ಅಂತ ಹೇಳಿದರೆ ನೀವು ಪೋಸ್ಟ್ ಮಾಡಿದಂಥ ಒಂದು ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆಯವರು ಆ ವಿಡಿಯೋವನ್ನು ಯೂಸ್ ಮಾಡಿಕೊಂಡು ಮತ್ತೆ ರೀಲ್ ಅಥವಾ ಅದನ್ನು ರೀಯೂಸ್ ಮಾಡಲಿಕ್ಕೆ ಆಗ್ತದೆ. ಸೊ ಇದರಿಂದ ಏನಾಗುತ್ತೆ ಹೇಳಿದರೆ ಅವರೆಲ್ಲ ಇದನ್ನು ರೀಯೂಸ್ ಮಾಡಲಿಕ್ಕೂ ಆಗುತ್ತೆ. ಸೊ ನಿಮ್ಮ ವಿಡಿಯೋ ಕೂಡ ಜಾಸ್ತಿ ಜನರಿಗೆ ಇದು ಶೇರ್ ಆಗಲಿಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಇಲ್ಲೇ ಕೆಳಗಡೆ ಮತ್ತೊಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ ನೋಡಿ, ಹೂ ಕ್ಯಾನ್ ಕ್ರಿಯೇಟ್ ವಿತ್ ಯುವರ್ ಕಂಟೆಂಟ್ ಅಂತ ಹೇಳಿ. ಈ ಆಪ್ಷನಲ್ಲಿ ಕೂಡ ಎವ್ರಿ1 ಅನ್ನು ಟಿಕ್ ಹಾಕೊಳ್ಳಿ. ಯಾಕಂತ ಹೇಳಿದರೆ ನಿಮ್ಮ ವಿಡಿಯೋವನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ದಿಸ್ ಕಂಟ್ರೋಲ್ಸ್ ಹೂ ಕ್ಯಾನ್ ಕ್ರಿಯೇಟ್ ಯುವರ್ ರೀಲ್ಸ್ ಆರ್ ಸ್ಟೋರೀಸ್ ದ್ಯಾಟ್ ಇನ್ಕ್ಲೂಡ್ ಯುವರ್ ವಿಡಿಯೋಸ್. ಸೊ ನಿಮ್ಮ ವಿಡಿಯೋಸನ್ನು ಇನ್ಕ್ಲೂಡ್ ಮಾಡಿಕೊಂಡು ಅವರು ಅವರದೇ ಓನ್ ಆಗಿ ಒಂದು ರೀಲ್ಸ್ ಅಥವಾ ಸ್ಟೋರೀಸನ್ನು ಅವರು ಕ್ರಿಯೇಟ್ ಮಾಡ್ಬೋದು. ಸೊ ಈ ಅಪ್ಲೋಡ್ ಮಾಡಿದಂಥ ವಿಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗಲಿಕ್ಕೆ ನೀವು ಇದನ್ನು ಆನ್ ಇಟ್ಟಷ್ಟು ಒಳ್ಳೆಯದು. ಸೊ ಇಲ್ಲಿ ಎವ್ರಿ1 ಅಂತಿದೆ ನೋಡಿ, ಇದನ್ನು ಟಿಕ್ ಹಾಕೊಂಡ್ರೆ ಆಯಿತು. ನೆಕ್ಸ್ಟ್ ಇಲ್ಲೇ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಡೌನ್ಲೋಡ್ ಅಂತ ಹೇಳಿ ಆಪ್ಷನ್ಸ್ ಇದೆ. ಇದನ್ನು ಆನ್ ಇಟ್ಟರೆ ಒಳ್ಳೆಯದು. ಯಾಕಂದರೆ ಸಪೋಸ್ ನಿಮ್ಮದೇ ರೀಲನ್ನು ಡೌನ್ಲೋಡ್ ಮಾಡಿಬಿಟ್ಟು ಬೇರೆ ಯಾವುದಾದ್ರು ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡೋದಿದ್ದರೆ ನಿಮ್ಮ ಯಾರೆಲ್ಲ ವ್ಯೂವರ್ಸ್ ಇದ್ದಾರೆ, ಫಾಲೋವರ್ಸ್ ಇದ್ದಾರೆ, ಅವರು ಆ ವಿಡಿಯೋವನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ಆ ರೀಲನ್ನು ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದರೆ ಈ ಒಂದು ಡೌನ್ಲೋಡ್ ಆಪ್ಷನ್ ನೀವು ಆನ್ ಇಟ್ಟರೆ ಈಸಿ ಆಗುತ್ತೆ, ಡೈರೆಕ್ಟಾಗಿ ಡೌನ್ಲೋಡ್ ಮಾಡಲಿಕ್ಕೆ ಆಗುತ್ತೆ. ನೆಕ್ಸ್ಟ್ ಸ್ವಲ್ಪ ಬ್ಯಾಕ್ ಬಂದುಬಿಟ್ಟು ಇಲ್ಲೇ ಸ್ವಲ್ಪ ಬ್ಯಾಕ್ ಬಂದರೆ ಇಲ್ಲೇ ಒಂದು ಆಪ್ಷನ್ ನಿಮಗೆ ಕಾಣ್ತಿರ್ಬೋದು, ಡಾಟಾ ಯೂಸೇಜ್ ಆ್ಯಂಡ್ ಮೀಡಿಯಾ ಕ್ವಾಲಿಟಿ ಅಂತ ಹೇಳಿ ಆಪ್ಷನ್. ಇದನ್ನು ಫಸ್ಟ್ ಟಿಕ್ ಹಾಕ್ಕೊಳ್ಳಿ. ಇಲ್ಲಿ ಆ್ಯಕ್ಚುಲಿ ಹೆಚ್ಚಿನವರ ಸೆಟ್ಟಿಂಗ್ಸಲ್ಲಿ ಇದು ಆಫ್ ಇರ್ತದೆ. ಇಲ್ಲಿ ಅಪ್ಲೋಡ್ ಡೇಟಾ ಹೈಯೆಸ್ಟ್ ಕ್ವಾಲಿಟಿ ಅಂತ ಆಪ್ಷನ್ ಇದೆ ನೋಡಿ, ಇದನ್ನು ಫಸ್ಟ್ ಆನ್ ಮಾಡ್ಕೊಳ್ಳಿ. ಸಪೋಸ್ ನೀವು ಇದನ್ನು ಅಪ್ಲೋಡ್ ಡೇಟಾ ಹೈಯೆಸ್ಟ್ ಕ್ವಾಲಿಟಿ ಅಂತ ಕೊಟ್ಟರೆ ಜಾಸ್ತಿ ಡೇಟಾವನ್ನು ಇದು ಯೂಸ್ ಮಾಡ್ತದೆ. ನಿಮ್ಮ ವಿಡಿಯೋ ಎಕ್ಸಾಕ್ಟ್ ನೀವು ಹೇಗೆ ಶೂಟ್ ಮಾಡಿದರೆ ಅದೇ ಕ್ಲಾರಿಟಿಯಲ್ಲಿ ಅಪ್ಲೋಡ್ ಆಗಬೇಕು ಅಂತ ಹೇಳಿದರೆ ಈ ಆಪ್ಷನನ್ನು ಆನ್ ಇಟ್ಕೊಳ್ಳಿ. ಯಾಕಂದರೆ ನಿಮ್ಮ ಬೈ ಡಿಫಾಲ್ಟ್ ಯಾವ ಹೈಯೆಸ್ಟ್ ಕ್ವಾಲಿಟಿಯಲ್ಲಿ ಇದೆ ರೆಕಾರ್ಡ್ ಆದಂಥ ವಿಡಿಯೋ ಇದೆ ಅದೇ ಕ್ವಾಲಿಟಿಯಲ್ಲಿ ಇಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಆಗ್ತದೆ. ಹಾಗಾಗಿ ಈ ಆಪ್ಷನನ್ನು
ಫಸ್ಟ್ ಆನ್ ಇಟ್ಕೊಳ್ಳಿ. ಅಪ್ಲೋಡ್ ಡೇಟಾ ಹೈಯೆಸ್ಟ್ ಕ್ವಾಲಿಟಿಯನ್ನು ಆನ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಸೆಟ್ಟಿಂಗ್ ಆದಮೇಲೆ ನೀವೇನು ಮಾಡಿ ಅಂತ ಹೇಳಿದರೆ ಸ್ವಲ್ಪ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಆ್ಯಕ್ಚುಲಿ ಹೋಮಿಗೆ ಬಂದುಬಿಡಿ. ಇಲ್ಲಿ ಹೋಮಿಗೆ ಬಂದಮೇಲೆ ಇಲ್ಲಿ ಪ್ರೊಫೈಲ್ ಪಿಕ್ಚರ್ ಕಾಣ್ತಾ ಉಂಟು ನಿಮಗೆ. ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಕೂಡ ಇಲ್ಲಿ ಶೋ ಆಗ್ತಾ ಉಂಟು. ಫಸ್ಟ್ ಈ ಪ್ರೊಫೆಷನಲ್ ಡ್ಯಾಶ್ ಬೋರ್ಡನ್ನು ಓಪನ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ನೀವು ಯಾವುದೇ ಒಂದು ರೀಲನ್ನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದರೆ ಈ ಸ್ಟೆಪ್ಪನ್ನು ಫಾಲೋ ಮಾಡ್ಕೊಳ್ಳಿ. ಈಗ ಟ್ರೆಂಡಿಂಗಲ್ಲಿರುವಂಥ ಆಡಿಯೋವನ್ನು ಯೂಸ್ ಮಾಡಿಕೊಂಡು ರೀಲನ್ನು ಮಾಡಲಿಕ್ಕೆ ಪ್ರಿಫರ್ ಮಾಡಿ. ಯಾಕಂದರೆ ಆ ಆಡಿಯೋದ ಒಟ್ಟಿಗೆ ನಿಮ್ಮ ರೀಲ್ ಕೂಡ ಪೋಸ್ಟ್ ಆಗ್ತಿರ್ತದೆ, ಅಲ್ಲಲ್ಲಿ ಸಜೆಷನನ್ನು ಕೊಡ್ತದೆ. ಸೊ ಜಾಸ್ತಿ ಜನರಿಗೆ ಅದು ರೀಚ್ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ಫಸ್ಟ್ ಪ್ರೊಫೆಷನಲ್ ಡ್ಯಾಶ್ ಬೋರ್ಡನ್ನು ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಟ್ರೆಂಡಿಂಗ್ ಆಡಿಯೋ ಅಂತ ಇದೆ ಸೆಗ್ಮೆಂಟ್, ನಿಮ್ಗೆ ಕಾಣ್ತಿರ್ಬೋದು. ಟ್ರೆಂಡಿಂಗ್ ಆಡಿಯೋ ಅಂತ ಸೆಗ್ಮೆಂಟ್ ಇದೆ. ಸೊ ಈ ಸೆಗ್ಮೆಂಟನ್ನು ಫಸ್ಟ್ ಓಪನ್ ಮಾಡ್ಕೊಳ್ಳಿ. ಇದನ್ನು ಓಪನ್ ಮಾಡಿದ ಕೂಡಲೇ ಪ್ರೆಸೆಂಟ್ ಯಾವುದು ಜಾಸ್ತಿ ಟ್ರೆಂಡಲ್ಲಿದೆ ಆಡಿಯೋ ಅದನ್ನು ಇಲ್ಲಿ ಶೋ ಮಾಡ್ತದೆ, ರ್ಯಾಂಕಿಂಗ್ ವೈಸ್ ಶೋ ಮಾಡ್ತದೆ. 1 2 3 4 ಹಾಗೆ ಒಂದು 50 ಆಡಿಯೋಸ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಈ ಆಡಿಯೋವನ್ನು ಯೂಸ್ ಮಾಡ್ಕೊಂಡು ನೀವು ರೀಲನ್ನು ಕ್ರಿಯೇಟ್ ಮಾಡಿದರೆ ಆಗ ಅದು ತುಂಬ ಹೆಲ್ಪ್ಫುಲ್, ನಿಮಗೆ ರೀಚ್ ಆಗ್ಲಿಕ್ಕೆ ಕೂಡ ತುಂಬ ಜಾಸ್ತಿ ಜನರಿಗೆ ಈಸಿ ಆಗುತ್ತೆ. ಸೊ ನಿಮಗೆ ಇಲ್ಲಿ ಕಾಣ್ತಿರ್ಬೋದು ಇಲ್ಲಿ ಬೇರೆ ಬೇರೆ ಟ್ರೆಂಡಿಂಗ್ ಆಡಿಯೋಸ್ ಇದೆ ನೋಡಿ. ಇದನ್ನು ಆ್ಯಕ್ಚುಲಿ ಏನು ಮಾಡಿದ್ದಾರೆ, ಫಸ್ಟ್ ಇನ್ನು ಟ್ರೆಂಡಿಂಗ್ ಅಂತ ಉಂಟು, ಇಲ್ಲಿ ರ್ಯಾಂಕಿಂಗ್ ಕೂಡ ತೋರಿಸ್ತಾ ಉಂಟು. ಸೊ ಇಲ್ಲಿ ಸೈಡಲ್ಲಿ 10,500 ರೀಲ್ಸ್ ಕೂಡ ಆಲ್ರೆಡಿ ಇದರಲ್ಲಿ ಅಪ್ಲೋಡ್ ಆಗಿದೆ. ಇದೇ ಒಂದು ಆಡಿಯೋವನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿ ಯೂಸ್ ಮಾಡಿ 10,500 ರೀಲ್ಸ್ ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ಇದೇ ರೀತಿ ಬೇರೆ ಬೇರೆ ಆಡಿಯೋವನ್ನು ಟಿಕ್ ಮಾಡ್ಕೊಂಡ್ಬಿಟ್ಟು ನೀವು ನೋಡ್ಬೋದು. ಇದು ಟ್ರೆಂಡಿಂಗ್ 2 ಅಲ್ಲಿದೆ. ಮತ್ತು 1.7 ಮಿಲಿಯನ್ ರೀಲ್ಸ್ ಇದರಲ್ಲಿ ಕ್ರಿಯೇಟ್ ಆಗಿದೆ. ಬಹಳ ದೊಡ್ಡ ರೀಲ್ಸ್ ಇದ್ದು ಅಮೌಂಟ್ ಇದೆ ಇದರಲ್ಲಿ ಆ್ಯಕ್ಚುಲಿ. ಈಗ ನಾವು ಟ್ರೆಂಡಿಂಗಲ್ಲಿ ಇರುವಂಥ ಆಡಿಯೋವನ್ನೇ ಯೂಸ್ ಮಾಡಿಬಿಟ್ಟು ಒಂದು ರೀಲನ್ನು ಅಪ್ಲೋಡ್ ಮಾಡುವ. ಈಗ ನಾನೇನು ಮಾಡ್ತೇನೆ, ರ್ಯಾಂಕ್ 1ನಲ್ಲಿರುವಂಥ ಆಡಿಯೋವನ್ನು ಯೂಸ್ ಮಾಡ್ಕೊಳ್ತೇನೆ. ಇದನ್ನು ಫಸ್ಟ್ ಟಿಕ್ ಹಾಕೊಳ್ತೇನೆ. ಇಲ್ಲಿ ಯೂಸ್ ಆಡಿಯೋ ಅಂತಿದೆ ನೋಡಿ ಆಪ್ಷನ್, ಇದನ್ನು ಟಿಕ್ ಹಾಕಿದರೆ ಆಯಿತು. ಯೂಸ್ ಆಡಿಯೋ ಅಂತಿದೆ, ಇದನ್ನು ಟಿಕ್ ಹಾಕಿದರೆ ಆಯಿತು. ಇದನ್ನು ಯೂಸ್ ಮಾಡಲಿಕ್ಕೆ ಆಗುತ್ತೆ. ಜಸ್ಟ್ ಯೂಸ್ ಆಡಿಯೋವನ್ನು ಟಿಕ್ ಹಾಕೊಳ್ತೇನೆ. ನೆಕ್ಸ್ಟ್ ನಾನು ನನ್ನ ರೀಲನ್ನು ಸೆಲೆಕ್ಟ್ ಮಾಡಬೇಕು. ಅಲ್ಲಿ ಸೈಡಲ್ಲಿ ಕಾಣುವಂಥ ಗ್ಯಾಲರಿನ ಓಪನ್ ಮಾಡಿಬಿಟ್ಟು ರೀಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಸೊ ಈ ರೀಲಿಗೀಗ ಆ ಆಡಿಯೋ ಕೂಡ ಆ್ಯಡ್ ಆಗಿದೆ. ಸೊ ಇಲ್ಲಿ ನೀವು ಬೇರೆ ಬೇರೆ ಆಪ್ಷನನ್ನು ಯೂಸ್ ಮಾಡ್ಕೊಳ್ಬೋದು. ಇನ್ಸ್ಟಾಗ್ರಾಮಲ್ಲಿ ನೀವು ಆ್ಯಕ್ಚುಲಿ ಆಡಿಯೋನ ಟಿಕ್ ಹಾಕಿದ್ರೆ ಇಲ್ಲಿ ಆಡಿಯೋ ಆಪ್ಷನ್ ಇದೆ ನೋಡಿ. ಇಲ್ಲಿ ಆ್ಯಕ್ಚುಲಿ ನೀವು ಆ್ಯಡ್ ಮಾಡಿದಂಥ ಆಡಿಯೋ ಸಹ ಕಾಣ್ತದೆ ನಿಮಗೆ. ಟ್ರೆಂಡಿಂಗಲ್ಲಿ ಇದ್ದಂಥ ಆಡಿಯೋನ ಆಲ್ರೆಡಿ ಆ್ಯಡ್ ಮಾಡಿದ್ದೀರಿ. ಒಂದು ವೇಳೆ ಮಾಡಿಲ್ಲ ಅಂತ ಹೇಳಿದರೆ ಇಲ್ಲಿ ಕೂಡ ಡೈರೆಕ್ಟಾಗಿ ಬಂದುಬಿಟ್ಟು ಆ್ಯಡ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಇರುವಂಥದ್ದು ನೀವೇನಾದರೂ ಇದಕ್ಕೆ ಸಂಬಂಧಪಟ್ಟಾಗಿ ಟೆಕ್ಸ್ಟನ್ನು ಆ್ಯಡ್ ಮಾಡೋದಾದರೆ ಈ ಆಪ್ಷನನ್ನು ಟಿಕ್ ಹಾಕಿದರೆ ಆಯಿತು. ಇಲ್ಲಿ ಟೆಕ್ಸ್ಟನ್ನು ಕೂಡ ಆ್ಯಡ್ ಮಾಡಲಿಕ್ಕೆ ಆಗ್ತದೆ. ಟೆಕ್ಸ್ಟ್ ಇದು ಸೈಜ್ ಕೂಡ ಹೆಚ್ಚು ಕಮ್ಮಿ ಮಾಡಲಿಕ್ಕೆ ಆಗುತ್ತೆ. ಟೆಕ್ಸ್ಟ್ ಕೂಡ ಬೇರೆ ಬೇರೆ ಫಾಂಟಲ್ಲಿ ಇಲ್ಲಿ ಆ್ಯಡ್ ಮಾಡಲಿಕ್ಕೆ ಆಗ್ತದೆ. ಬೇರೆ ಬೇರೆ ಫಾಂಟ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ, ಬೇರೆ ಬೇರೆ ಫಾಂಟಲ್ಲಿ ಆ್ಯಡ್ ಮಾಡ್ಬೋದು. ಈಗ ನಾನು ಬಬಲ್ ಇದರಲ್ಲಿ ಕೊಟ್ಟರೆ ನಾನು ಬಬಲ್ ಶೇಪಲ್ಲಿ ಇಲ್ಲಿ ಟೆಕ್ಸ್ಟ್ ಕೂಡ ಆ್ಯಡ್ ಮಾಡಲಿಕ್ಕೆ ಆಗ್ತದೆ. ಟೆಕ್ಸ್ಟನ್ನು ಆ್ಯಡ್ ಮಾಡ್ತಿದ್ದೇನೆ. ಸೊ ಎಜುಕೇಷನ್ ಅಂತ ಕೊಟ್ಟು ಒಂದು ಟೆಕ್ಸ್ಟನ್ನು ಆ್ಯಡ್ ಮಾಡಿದ್ದೇನೆ. ಸೊ ಈ ಟೆಕ್ಸ್ಟನ್ನು ಬೇಕಾದರೆ ಬೇರೆ ಯಾವ ಪ್ಲೇಸಲ್ಲಿ ಬೇಕಾದರೂ ಪ್ಲೇಸ್ ಮಾಡ್ಬೋದು. ಆ ನಂತರ ಇಲ್ಲಿ ಸ್ಟಿಕ್ಕರ್ಸ್ ಬೇಕಾದರೂ ಹಾಕ್ಬೋದು. ಇನ್ನು ವಾಯ್ಸಿಗೆ ಬಂದರೆ ನೀವೇನಾದರೂ ವಾಯ್ಸ್ ಓವರ್ ಮಾಡಿದರೆ ಈ ವಿಡಿಯೋದಲ್ಲಿ ಅದನ್ನು ಕೂಡ ಬೇಕಾದ ಹಾಗೆ ಚೇಂಜಸ್ ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ನೀವೇನಾದರೂ ವಾಯ್ಸ್ ಓವರ್ ನೀವು ಕೊಡೋದಾದರೆ ಇಲ್ಲಿ ಕೂಡ ಕೊಡ್ಬೋದು ಬೇಕಾದರೆ, ವಾಯ್ಸ್ ಓವರ್ ಮಾಡೋದಾದರೆ. ಆಮೇಲೆ ಕೊಟ್ಟ ಮೇಲೆ ಡನ್ ಅಂತೇಳಿ ಕೊಟ್ಟರೆ ಆಯಿತು. ನೀವು ಮಾಡಿದಂಥ ವಾಯ್ಸ್ ಓವರ್ ಕೂಡ ಇಲ್ಲಿ ಸೇವ್ ಆಗುತ್ತೆ. ಸೊ ಇದಿಷ್ಟು ಆದಮೇಲೆ ನೀವು ಇಲ್ಲಿ ರೈಟ್ ಮಾರ್ಕ್ ಇದೆ ನೋಡಿ, ಇದನ್ನು ಕೊಟ್ಟರೆ ಆಯಿತು. ಸೊ ಈ ಥರ ಒಂದು ರೆಡಿ ಆದಮೇಲೆ ನಿಮ್ಮ ವಿಡಿಯೋ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕೂಡ ಬೇರೆ ಬೇರೆ ಆಪ್ಷನ್ಸ್ ಇದೆ. ಇದು ಪಬ್ಲಿಕ್ ಆಗುವ ಮುಂಚೆ, ವಿಡಿಯೋ ನಿಮ್ಮದು ಪಬ್ಲಿಕ್ ಆಗುವ ಮುಂಚೆ ಮಾಡುವಂಥ ಸೆಟ್ಟಿಂಗ್ಸ್. ಸೊ ನೆಕ್ಸ್ಟ್ ಇಲ್ಲೊಂದು ಎಡಿಟ್ ಕವರ್ ಅಂತ ಆಪ್ಷನ್ ಇದೆ ನೋಡಿ. ಇದನ್ನು ಟಿಕ್ ಹಾಕಿಬಿಟ್ಟು ಈ ಇನ್ಸ್ಟಾಗ್ರಾಮ್ ರೀಲ್ ಇದ್ದು ಥಂಬ್ನೇಲನ್ನು ಕೂಡ ಚೇಂಜ್ ಮಾಡಲಿಕ್ಕೆ ಆಗ್ತದೆ. ಅದನ್ನು ಹೇಗೆ ಚೇಂಜ್ ಮಾಡೋದು, ಜಸ್ಟ್ ಈ ಎಡಿಟ್ ಕವರನ್ನು ಟಿಕ್ ಹಾಕ್ಕೊಳ್ಳಿ. ಇದರ ಒಳಗಡೆ ಬೇರೆ ಬೇರೆ ಪೇಜಸ್ ಎಲ್ಲಿ ಬೇಕು ಅಲ್ಲಿ ಬಂದುಬಿಟ್ಟು ಆ ಮೂಮೆಂಟಲ್ಲಿ ಸ್ಟಾಪ್ ಮಾಡಿದರೆ ಆಯಿತು. ನೆಕ್ಸ್ಟ್ ಇಲ್ಲಿ ಡನ್ ಅಂತ ಆಪ್ಷನ್ ಇದೆ, ಇದನ್ನು ಡನ್ ಕೊಡ್ತೇನೆ. ಸೊ ನಂದು ಥಂಬ್ನೇಲ್ ಈಗ ರೆಡಿ ಆಯಿತು. ನೆಕ್ಸ್ಟ್ ಏನು ಮಾಡ್ತೇನೆ, ಇದಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಒಂದು ಕಂಟೆಂಟ್ ಬರೆಯಿರಿ. ಎಜುಕೇಷನ್ ಅಂತ ಹೇಳಿ ಸಂಬಂಧಪಟ್ಟ ಕಂಟೆಂಟ್ ಕೊಡ್ತೇನೆ. ಎಜುಕೇಷನ್ ರಿಲೇಟೆಡ್ ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹಾಕ್ತೇನೆ. ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್. ಯಾವುದೇ ರೀಲ್ ಮಾಡಿದರೂ ಕೂಡ ನೆನ್ಪಿಟ್ಕೊಳ್ಳಿ, ಅದರ ಕೆಳಗಡೆ ಕೆಲವೊಂದು ಹ್ಯಾಶ್ಟ್ಯಾಗ್ಸನ್ನು ಕಂಪಲ್ಸರಿ ಆ್ಯಡ್ ಮಾಡಿ. ಯಾವ ಹ್ಯಾಶ್ಟ್ಯಾಗ್ ಅಂತ ಹೇಳಿದರೆ, ಒಂದು ಶಾರ್ಟ್ಸ್ ಅಂತ ಹೇಳಿ ಹ್ಯಾಶ್ಟ್ಯಾಗನ್ನು ಆ್ಯಡ್ ಮಾಡಿ, ಶಾರ್ಟ್ಸ್ ಅಂತ ಹೇಳಿ. ಮತ್ತೊಂದು ಹ್ಯಾಶ್ಟ್ಯಾಗ್ ಶಾರ್ಟ್ಸ್ ಫೀಡ್ ಅಂತ ಹೇಳಿ ಆ್ಯಡ್ ಮಾಡಿ. ನೆಕ್ಸ್ಟ್ ಒಂದು ಇನ್ಸ್ಟಾಗ್ರಾಮ್ ಅಂತ ಹೇಳಿ ಆ್ಯಡ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಂತ ಹೇಳಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಅನ್ನುವಂಥ ಒಂದು ಹ್ಯಾಶ್ಟ್ಯಾಗಿಗೆ ಎಷ್ಟು ಜನ ಆಲ್ರೆಡಿ ರೀಲ್ ಮಾಡಿದ್ದಾರೆ, ಪೋಸ್ಟ್ ಎಷ್ಟು ಕ್ರಿಯೇಟ್ ಆಗಿದೆ ಎಲ್ಲ ಕೂಡ ಇಲ್ಲಿ ಶೋ ಆಗ್ತಾ ಉಂಟು. ಸೊ ತುಂಬ ಜನ ಯೂಸ್ ಮಾಡಿದಂಥ ಹ್ಯಾಶ್ಟ್ಯಾಗ್ ಅದು, ಹಾಗಾಗಿ ಅದನ್ನು ಪ್ರಿಫರ್ ಮಾಡಿ. ನೆಕ್ಸ್ಟ್ ರೀಲ್ ಅಂತೇಳಿ ಒಂದು ಹ್ಯಾಶ್ಟ್ಯಾಗನ್ನು ಅಪ್ಲೋಡ್ ಮಾಡಿ. ರೀಲ್ ಅಂತೇಳಿ ಟೈಪ್ ಮಾಡಿದ ಕೂಡಲೇ ಬರ್ತದೆ ಇಲ್ಲಿ ರೀಲ್ ಇನ್ಸ್ಟಾಗ್ರಾಮ್ ಅಂತಿದೆ, ಬೇಕಾದ್ರೆ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಈ ಥರ ಒಂದು 4 ರಿಂದ 5 ಹ್ಯಾಶ್ಟ್ಯಾಗ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ, ನೀವು ಬೇಕಾದ್ರೆ ಇದನ್ನು ಕೂಡ ಟ್ರೈ ಮಾಡ್ಬೋದು. ನೀವು ಬೇರೆ ಬೇರೆ ಜನರೊಟ್ಟಿಗೆ ಈ ವಿಡಿಯೋವನ್ನು ಟ್ಯಾಗ್ ಕೂಡ ಮಾಡಲಿಕ್ಕಾಗುತ್ತೆ. ಸೊ ಇಲ್ಲಿ ಟ್ಯಾಗ್ ಅಂತ ಹೇಳಿ ಕೊಟ್ಟು ಅವರು ಜಸ್ಟ್ ಇನ್ಸ್ಟಾಗ್ರಾಮ್ ಇದ್ದು ಅವರ ನೇಮನ್ನು ಆ್ಯಡ್ ಮಾಡಿದ ಕೂಡ ನಿಮಗೆ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಪಿಕ್ಚರಲ್ಲಿ ಕಾಣ್ತದೆ. ಅದನ್ನು ಸೆಲೆಕ್ಟ್ ಮಾಡಿದರೆ ಆಯಿತು, ನೀವು ಅವರನ್ನು ಕೂಡ ಟ್ಯಾಗ್ ಮಾಡಲಿಕ್ಕೆ ಆಗ್ತದೆ.
ಸೊ ನೆಕ್ಸ್ಟ್ ಬರುವಂಥದ್ದು ಇಲ್ಲೇ ಕೆಳಗಡೆ ಸ್ವಲ್ಪ ನೋಡಿದರೆ ನೀವು ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನಿಮ್ಮ ಹತ್ರ ಇದ್ದರೆ, ಸಪೋಸ್ ಫೇಸ್ಬುಕ್ ಎಲ್ಲ ಇದ್ದರೆ ಇಲ್ಲಿ ಆನ್ ಇಟ್ಕೊಳ್ಳಿ. ಸೊ ಫೇಸ್ಬುಕ್ ಅಕೌಂಟಲ್ಲಿ ಕೂಡ ಇದೇ ರೀಲನ್ನು ನೀವು ಅಲ್ಲಿ ಕೂಡ ರೆಕಮೆಂಡ್ ಮಾಡಲಿಕ್ಕೆ ಆಗ್ತದೆ. ಸೊ ಈ ರೀಲನ್ನು ಫೇಸ್ಬುಕ್ ಅಕೌಂಟಲ್ಲಿ ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ ಶೋ ಮಾಡುತ್ತದೆ. ಸೊ ಇದರಿಂದಾಗಿ ವಿಡಿಯೋ ರೀಚ್ ಕೂಡ ಜಾಸ್ತಿ ಆಗ್ತದೆ. ಸೊ ಇದನ್ನು ಕೂಡ ಆನ್ ಕೊಡ್ಬೋದು. ಇದೆಲ್ಲ ಸೆಟ್ಟಿಂಗ್ಸ್ ಆದಮೇಲೆ ನೆಕ್ಸ್ಟ್ ನೀವು ಏನು ಮಾಡಿ ಅಂತ ಹೇಳಿದರೆ ಇಲ್ಲಿ ಶೇರ್ ಅಂತ ಆಪ್ಷನ್ ಇದೆ ನೋಡಿ, ಇದನ್ನು ಕೊಟ್ಟರೆ ಆಯಿತು. ಶೇರ್ ಅಂತ ಹೇಳಿ ಕೊಟ್ಟ ಕೂಡಲೇ ಸ್ವಲ್ಪ ಹೊತ್ತು ಲೋಡಿಂಗ್ ತಗೊಳ್ತದೆ. ಸೊ ನೆಕ್ಸ್ಟ್ ಈ ಥರ ಇನ್ಸ್ಟಾಗ್ರಾಮ್ ನಿಮ್ಮ ರೀಲ್ ಆ್ಯಕ್ಚುಲಿ ಅಪ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಹೋಮ್ ಪೇಜಲ್ಲಿ ನೋಡಿದರೆ ಇಲ್ಲಿ ಕಾಣ್ತಿರ್ತದೆ ಫಿನಿಶಿಂಗ್ ಅಪ್ ಅಂತ ಹೇಳಿ ತೋರಿಸ್ತಾ ಉಂಟು. ನೀವು ಅಪ್ಲೋಡ್ ಮಾಡಿದಂಥ ಇನ್ಸ್ಟಾಗ್ರಾಮ್ ರೀಲ್ ಇಲ್ಲಿ ನಿಮಗೆ ಇಲ್ಲಿ ಶೋ ಆಗ್ತಾ ಉಂಟು. ಟೋಟಲ್ ಆಗಿ ಈಗ 4 ಪೋಸ್ಟ್ ಇದೆ. 3 ಪೋಸ್ಟ್ ನಾವಾಗ ಅಲ್ಲಿ ನಮ್ಮ ಪ್ರೊಫೈಲ್ ಇದ್ದು ಕಂಪ್ಲೀಟ್ ಆಗಿ ಸೆಟ್ಟಿಂಗ್ ಓಪನ್ ಆಗಲಿಕ್ಕೋಸ್ಕರ ಮಾಡಿದಂಥ ಪೋಸ್ಟ್ಗಳು. ಈಗ ನಾನು ಪ್ರೆಸೆಂಟ್ ಅಪ್ಲೋಡ್ ಮಾಡಿದ ಪೋಸ್ಟ್ ಇದು ನೋಡಿ, ಇದು ಲಾಸ್ಟ್ ಅಪ್ಲೋಡ್ ಮಾಡಿದಂಥ ಪೋಸ್ಟ್. ಇದು ಕೂಡ ಇಲ್ಲಿ ಶೋ ಆಗ್ತಾ ಉಂಟು. ನಾನು ಹಾಕಿದಂಥ ಆಡಿಯೋ ಕೂಡ ಬ್ಯಾಕ್ಗ್ರೌಂಡಲ್ಲಿ ಕೇಳ್ತಾ ಇರ್ತದೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ರೀಲ್ ಕೂಡ ಜಾಸ್ತಿ ಜನರಿಗೆ ರೆಕಮೆಂಡ್ ಆಗ್ತದೆ. ಸೊ ಈ ಒಂದು ಸ್ಟೆಪ್ ಫಾಲೋ ಮಾಡೋ ಮೂಲಕ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ ಕೂಡ ಜಾಸ್ತಿ ಜನರಿಗೆ ರೀಚ್ ಆಗುವ ಹಾಗೆ ಮಾಡ್ಬೋದು. ಈ ಒಂದು ವಿಡಿಯೋದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ಗಾಗಿ ಧನ್ಯವಾದಗಳು.